ನಮಸ್ಕಾರ. ನಾನು ಕೃಷ್ಣ ಭಟ್ಟೆಲ್ಲಾಪುರ. ಇವತ್ತು ಮೇ 9ನೇ ತಾರೀಕು ಶನಿವಾರ. ನೀಲಾಂಜನ ಸಮಾಭಾಸಂ ರವಿಪುತ್ರಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೀಶ್ಚರಂ. ಇಡೀ ವಿಶ್ವಕ್ಕೆ ಶನೀಶ್ಚರನು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೇವೆ. ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಇದೆ. ವೃಷಭ ರಾಶಿಯವರಿಗೂ ಕೂಡ ಭಾಗ್ಯದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿ ಧನಲಾಭವನ್ನು ಉಂಟು ಮಾಡ್ತಾನೆ. ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರನಿರುವುದರಿಂದ ಸ್ವಲ್ಪ ಮಟ್ಟಿಗೆ ಮೃತ್ಯು ಭಯ ಇರುತ್ತೆ, ಶಿವನನ್ನು ಆರಾಧಿಸಬೇಕು. ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿರ್ತಕ್ಕಂಥ ಯಾತ್ರೆಯನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂಥ ಚಂದ್ರ ಶತ್ರುಬಾಧೆಯನ್ನು ಉಂಟು ಮಾಡ್ತಾನೆ. ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು ಉಂಟು ಮಾಡ್ತಾನೆ. ತುಲಾರಾಶಿಯವರಿಗೂ ಕೂಡ ಮಾತೃ ಪ್ರೇಮವನ್ನು ಹಾಗೂ ಗುರುವಿನ ಅನುಗ್ರಹವು ಕೂಡ ಇವತ್ತಿನ ದಿನ ಅವರಿಗೆ ಇದೆ. ವೃಶ್ಚಿಕ ರಾಶಿಯವರಿಗೆ ತೃತೀಯದಲ್ಲಿರ್ತಕ್ಕಂತಹ ಚಂದ್ರ ಸಹೋದರರಿಂದ ಸೌಖ್ಯವನ್ನು ನೀಡುತ್ತಾನೆ. ಧನುರಾಶಿಯವರಿಗೆ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಶುಭ ಫಲವೇ ಜಾಸ್ತಿ ಇದೆ. ಗಜಕೇಸರಿ ಯೋಗ. ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರ ಧನಲಾಭವನ್ನು ಉಂಟು ಮಾಡ್ತಾನೆ. ಮಕರ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಮೃಷ್ಟಾನ್ನ ಭೋಜನ. ಆದರೆ ಷಷ್ಠದಲ್ಲಿರ್ತಕ್ಕಂಥ ಗುರುವು ಕೆಲವಷ್ಟು ಬಾರಿ ಶತ್ರುಗಳ ಬಾಧೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಸದ್ಗುರುವನ್ನು ಆರಾಧಿಸಬೇಕು. ತುಪ್ಪದ ದೀಪವನ್ನು ಗುರುವನ್ನು ಸ್ಮರಣೆ ಮಾಡಿ ಹಚ್ಚಬೇಕು ಅಂತ ವಿನಂತಿಸ್ತೇವೆ. ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹುರುವುದರಿಂದ ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಹಾಗೂ ಮೀನರಾಶಿಯವರು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಇವತ್ತಿನ ದಿನ ಪಡೀತಾರೆ. ಆದರೂ ಕೂಡ ಶನಿಯ ಕ್ರೂರದೃಷ್ಟಿ ಇರುವುದರಿಂದ ಶನೀಶ್ವರನನ್ನು ಆರಾಧಿಸಬೇಕು. ಎಲ್ಲರಿಗೂ ಕೂಡ ಶುಭ ಆಗಲಿ. ಸ್ವಸ್ತಿ. ಪ್ರಪಂಚ ಪರ್ಯಟನೆ